ವೈನಿ ಬಂದಾಳ ವೈನಿ ಮುಂದ್ ಹವಾ ಮಾಡ್ಕೋಬೇಕತ್ತೇನ ತಂಗಿ ಕೇಳ್ತಾಳ. ಹೌದ್ 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 ತಂಗಿಗೆ ಎಷ್ಟು ಗುಣಂತರ ಬಿದ್ದದ ನೋಡ ಮಾಸ್ತರ. ಇಟ್ಟು ಹೇಳಿ ಮ್ಯಾಗ ತಂಗಿ ಅನ್ನಂದ್ಲು. ಏನತ್ತಾರ್ರಿ? ನಮ್ಮ ಅಣ್ಣ ಸಕಲ ಕಲಾ ವಲ್ಲಭದಾನ, ಅವನಿಗಿದು ಬರಲತ್ತಿಲ್ಲ, ಅವನಿಗೆ ಎಲ್ಲಾನೇ ಬರ್ತದ ಹೇಳಿ ನಿಮ್ ಮುಂದೆಲ್ಲರಿಗೆ ಹೇಳ. ಹೌದು, ಈ ಕಡೆ ವೈನಿಗೆ ಹಿಡ್ದಂಗ ಆಗ್ಬೇಕು, ಈ ಕಡೆ ಹಣ್ಣುಗೂ ಹಿಡ್ದಂಗ ಆಗ್ಬೇಕು. ಕೊಟ್ಟು ಹೆಣ್ಣ ಕುಲಕ್ ಹೊರಗತ್ತಾರ. ಹಾ ಹಾ ಕೊಟ್ಟು ಹಾ ಹೆಣ್ಣ ಕುಲಕ್ ಹೊರಗತ್ತಾರ. ಹೌದು ಹೌದು. ತಂಗಿ ನಿನಗ ನಾವು ಲಗ್ನ ಮಾಡಿ ಪ್ರಾಯಕ್ಕೆ ಬಂದ ಕೊಟ್ಟಿದೆವು ಹೌದಲ್ಲ. ನಿನಗೆ ಲಗ್ನ ಮಾಡಿ ಕೊಟ್ಟು ಮಾವನ ಮನಿ ಒಳಗೆ ಹೋಗಿ ನೀ ಪ್ರಪಂಚ ಮಾಡ್ಲತ್ತಿದ ತಂಗ್ಯವ. ಅಂದ್ರೂ ನಿನಗೆ ಗೊತ್ತದ ನಮ್ಮ ಅಣ್ಣ ಸಕಲ ಹೊಲ ಕಲ್ಲಬನತ್ತ. ಹೌದು ಹೌದು ಖರೆ ಅದ. ಮತ್ತ ಕೊಟ್ಟು ಹೇಳು ಕುಲಕಂದಾಗ ನಮ್ಮ ಮಾವನ ಮನೆಯಾಗ ಹೋಗಿ ನಿನಗೆ ಇಷ್ಟು ಗೊತ್ತಿರ್ಬೇಕಾದ್ರ ನಿಮ್ಮ ವೈನಿ ನನಗೆ ಮದುವೆ ಆಗಿ ಬಂದಾಳ, ಆಕೆಗೆ ಗೊತ್ತಿರ್ಲಿಕ್ಕಿಲ್ಲ. ಇದು ಖರೆ ಮಾತ ಹೌದಲ್ಲ, ಆಕೆಗೆ ಗೊತ್ತಿರ್ಲಿಕ್ಕಿಲ್ಲ. ಯಾಕಂದ್ರೆ ಸದಾನ ಸಂಗತಿ ಆಕೆಗೆ ಗೊತ್ತಿರ್ಲಿಲ್ಲ ಅಂದ್ರೆ ಅಂತ ಮಾತ. ಹೌದು ಹೌದು. ಹಂಗಿಲ್ಲ ತಂಗಿ, ಹವಾ ಮಾಡುದು ವೈನಿ ಮುಂದಲ್ಲೇವಾ. ಈ ಬ್ರಹ್ಮ ವೇದಿಕೆ ಮ್ಯಾಗ ಆತ್ಮ ಚೈತನ್ಯ ಪರಮಾತ್ಮನಂತವನ ಎದಿ ಒಳಗಿಟ್ಟುಕೊಂಡು ಇವ್ರೇನು ಕೊಟ್ಟಾರಲ್ಲ ಜ್ಞಾನಿಗಳು, ಇವ್ರ ಮುಂದೆ ಹವಾ ಮಾಡೋದದ, ಜ್ಞಾನದ ಹವಾ ಮಾಡೋದು. ಜ್ಞಾನದು ಕೊಲ್ಲ ಹವಾ ಇಲ್ಲ, ವೈನಿ ಮುಂದೆ ಹತ್ರ ಹವಾ. ಮತ್ತ ನೀ ಹಿಂಗೆ ಮಾಡಿ ನಮ್ಮ ಮಾಮನ ಮುಂದೆ ಹವಾ ಮಾಡ್ಕೊತ ಕೂತಿ, ಅವ ಮಾಡಬೇಡ. ಅದರಾಗ ನಿಜ ಸುಖ ಇಲ್ಲ. ಈ ಬ್ರಹ್ಮ ವೇದಿಕೆ ಮ್ಯಾಗ ಜ್ಞಾನದ ಹವಾ ಏನು ಮಾಡ್ತಿ, ಇದರಾಗ ನಿಜ ಸುಖ ಅದ, ಇದರಿಂದ ಮುಕ್ತಿ ಅದ ವೇದ ಹೇಳ್ತದ. ಬರಿಗ ಉಗಾದಿ ಅಮಾವಾಸ್ಯೆ ದಿನ ಹಗಲ ಬಾರಕ್ ನಿನ್ನ ಮನೆಗೆ ಬೆಂಕಿ ಹತ್ತದಂದಾರ. ಅದೇ ಜಾಗನಾಗ ನೀವು ನಿಂತೀರಿ. ಇವತ್ತು ಏನ್ ಹೇಳ್ತೀರ ಅನ್ನೋ ದುಃಖ ನಮಗ ಕಾಡ್ಲತ್ತದ. ಏನ್ ಹೇಳ್ತೀರಿ ಅನ್ನೋ ದುಃಖ ಕಾಡ್ಲತ್ತದ. ಅವಾಗ ಸಿಡ್ಲ ಹೊಡೆದಂಗಾಯ್ತು ಸತಿಪತಿಗೆ. ಬಡಿಗ ದುಃಖ ಮಾಡಬೇಡ, ತಪ್ಪ ಬಬಲಾದಿ ಚಿಕ್ಕ ಮುತ್ತೆ ಅಂದಲ್ಲ. ಯಾಕಂದ್ರ ಚಿಕ್ಕ ಮುತ್ತ ಮನೆಗೆ ಬೆಂಕಿ ಹತ್ತದತ್ತ ಹೇಳಾನ. ಒಂದೇ ಮಾತ ಇನ್ನು ಹೆಂಗ ಮಾಡುದು ಗುರುನಾಥ ಅಂದ್ರೆ ಬಂದ ಕಂಟಕ್ಕೆ ಬಯಲು ಮಾಡ್ತದ. ನನ್ನ ಹಣಿ ಬರೇ ಹಿಂಗೆ ಅದತ್ತೇಳಿ ಅರ್ಥಕ್ಕನರ್ಥ ತಿಳಿದು ಕೂತಿದ್ದೇವೆ ಬಡಿಗ, ಅರ್ಥಕ್ಕನರ್ಥ ತಿಳಿದು ಕೂತೀವಿ. ಚಿಂತೆ ಮಾಡಬೇಡ. ಅವತ್ತು ಚಿಕ್ಕ ಮುತ್ತಾಗ ಮಾಡ್ಲಾರ ಪ್ರಶ್ನೆ ಇವತ್ತು ನನಗ ಮಾಡಿದಂದ್ರ ಬಬಲಾದಿ ಚಿಕ್ಕ ಮುತ್ತ ಹೇಳುದು ಸತ್ಯದ. ನಿನ್ನ ಮನೆಗೆ ಹಗಲು ಬಾರಕ ಬೆಂಕಿ, ಉಗಾದಿ ಅಮಾವಾಸ್ಯೆ ದಿನ ಹಗಲು ಬಾರಕ ನಿನ್ನ ಬೆಂಕಿ ಹತ್ತದ. ಅರಕೇರಿ ಗುಡ್ಡದ ಕಡೆ ಮುಖ ಮಾಡಿ ಎಲ್ಲೋ ಅರಕೇರಿ ಸಿದ್ದಪ್ಪ ತೇಳೊಮ್ಮೆ ಕರಿ ಕೈ ಮಾಡಿ ಕರಿ. ನಿನ್ನ ಮನೆಗೆ ಹತ್ತಿದ ಬೆಂಕಿ ಮಳೆ ಕೊಟ್ಟ ಅರಿಸ್ತೀನಿ ನಂದು ನೋಡ್ರಿ ಪುಣ್ಯಾತ್ಮರಿ ಜಗತ್ತಿನೊಳಗೆ. ಅದಕ್ಕ ಕುಮಾರಣ್ಣ, ಮಹಾತ್ಮರು ಮಹಾಜ್ಞಾನಿಗಳು ಮಹಾನ್ ವೇದಾವಿಗಳು ಒಂದು ಮಾತಿನೊಳಗೆ ಹಿಂಗೆ ಹೇಳ್ತಾರೆ. ಏನ್ ಹೇಳ್ತಾರೆ ಸರ್ ಮಾತಾ? मिली जिंदगी किसी के काम आने के लिए, मगर जिंदगी का सारा वक्त निकल गया कागज के टुकड़े कमाने के लिए. मिली थी जिंदगी किसी के काम आने के लिए, मगर जिंदगी का सारा वक्त निकल गया कागज के टुकड़े कमाने के लिए. अरे बंदे, क्या करोगे इतना कमा कर? ना कपन में जेब है, ना कब्र में अलमार है. ए मौत का फरिश्ता है, ये रिश्वत नहीं ले पाएगा, ये रिश्वत नहीं ले पाएगा ಅಂತ ಹೇಳಿ ಹೇಳ್ತಾರ. ತಿಳಿಲಿಲ್ಲ ನಮಗ. 293,99,999 ಜೀವರಾಶಿಗಳ ತಿರುಗಿ ಬಂದಿರತಕ್ಕಂತ ಮಾನವ ಜನ್ಮದ, ಇದು ಮಾನವ ಜನ್ಮದ, ಇದು ಕೊನೆ ಜನ್ಮದ. ಹೌದು, ಇದ್ರಾಗ ಏನ್ ಮಾಡ್ಕೋದ್ ಶ್ರೇಷ್ಠವಾದಂತ ಮಾನವ ಜನ್ಮದೊಳಗ ಹುಟ್ಟಿ ಬಂದು ನಾವು ನೀವು ಏನ್ ಮಾಡ್ಲತ್ತಿದೆವು? ಏನ್ ಮಾಡ್ಲತ್ತಿದೆವು? ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಆಸ್ತಿ ಅಂತಸ್ತ ನಾವಲ್ಲ, ಮಕ್ಕಳು ಮರಿ ಮೊಮ್ಮಕ್ಕಳು ಗಿರಿ ಮೊಮ್ಮಕ್ಕಳು ಕುತ್ತಿಡಟ್ಟು ಗಳಿಸ್ಲಾತಿದೆವು. ಹೌದು ಖರೆ ಅದು ಮಾತ. ಆದ್ರ ಇದಕ್ಕೆ ಶರಣರು ಸಂತರು ಜ್ಞಾನಿಗಳು ಇದಕ್ಕೆ ಏನತ್ತಾರ? ಈ ರೊಟ್ಟಿಗೆ ಕಾಗದ ಅಂದಾರ ಅವರು. ಕಾಗದ ನಾಯಿ ಮುಂದೆ ಹೋದ್ರೆ ನಾಯಿ ತಿರುವುದು. ಅದಕ್ಕೆ ಹೇಳ್ತಾರೆ, ಮನುಷ್ಯರು ಎಟ್ಟು ಗಳಿಸಿ ಏನು ಮಾಡಿಯೋ, ಏನು ಎಟ್ಟು ಗಳಿಸಿ ಏನು ಮಾಡಿ ಹೋಗು ಮುಂದೆ ನಿನ್ನ ಸಂಗಟ ನಿನಗ ಕಿಶಾ ಇರುವುದಿಲ್ಲ, ಒಯ್ದಿಟ್ಟಿನಂದ್ರ ಗೋರಿ ಒಳಗೆ ಕಪಾಟ್ ಇರುವುದಿಲ್ಲ.
ಹೌದು ಹೌದು ಹೌದಲ್ಲ ಹಾ ನಾ ಭಾಳ ಗಳಿಸಿದ ನಾ ಊರಿನ ಗೌಡ ಮಗ ಗೌಡ್ನ ಮೊಮ್ಮಗದಿನ ತೇಳಿ ಆಹಾ. ಯಮರಾಜನ ಮುಂದೆ ಶಿಫಾರಸ್ ಹೇಳಿದ್ರು ನೀ ಅಲ್ಲ ನಿಮ್ಮಪ್ಪ ಬಂದ್ರು ಅವ ಬಿಡೋದಿಲ್ಲ ಅವ ಬಿಡೋದಿಲ್ಲ ಅವಂಗ್ ಬರ್ತಾನ ಒಯ್ಲಕ್ಕೆ ಬಂದಾನ ಹೌದಲ್ಲ ಹಾ ಅದಕ್ಕೆ ಇವತ್ತು ನಮ್ಮ ತಂಗಿ ಹಾ ಹಾ ಬೋರಂ ತಂಗಿಗೆ ಈ ಪುಣ್ಯ ಪೌಳಿ ಒಳಗೆ ಕೆಲವೊಂದಿಷ್ಟು ಮಾತು ಮಾತಾಡಿದಳು ಹೌದು ಏನ್ ಮಾತಾಡ್ಯಾರ್ರಿ ಸರ ಹೇಳು ತಂಗಿ ಹಾ ಹಾ ಅಣ್ಣ ಎಲ್ಲಾ ಕಡೆ ಹಾಡಿಕೆ ಮಾಡುದೇ ಬ್ಯಾರೆ ಐತಿ ಹಾ ಹಾ ಮತ್ತ ಇಲ್ಲಿ ಹಾಡಿಕೆ ಮಾಡುದೇ ಬ್ಯಾರೆ ಅಂದ್ರ ವೈನಿ ಬಂದಾಳ ಹವಾ ಮಾಡ್- ವೈನಿ ಮುಂದ ಹವಾ ಮಾಡ್ಕೋಬೇಕತ್ತೇನ ತಂಗಿ ಕೇಳ್ತಾಳ ಹೌದ್ 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 ತಂಗಿಗೆ ಎಷ್ಟು ಗುಣಂತ್ರ ಬಿದ್ದದ ನೋಡ ಮಾಸ್ತ ಇಟ್ಟು ಹೇಳಿ ಮ್ಯಾಗ ತಂಗಿ ಅನ್ನಂದ್ಲು ಏನತ್ತಾರ್ರಿ ನಮ್ಮ ಅಣ್ಣ ಸಕಲ ಕಲಾ ವಲ್ಲಭದಾನ ಅವನಿಗಿದು ಬರಲತ್ತಿಲ್ಲ ಅವನಿಗೆ ಎಲ್ಲಾನೇ ಬರ್ತದತ್ ಹೇಳಿ ನಿಮ್ ಮುಂದೆಲ್ಲರಿಗೆ ಹೇಳ ಹೌದು ಈ ಕಡೆ ವೈನಿಗೆ ಹಿಡ್ದಂಗ ಆಗ್ಬೇಕು ಈ ಕಡೆ ಅಣ್ಣಗೂ ಹಿಡ್ದಂಗ ಆಗ್ಬೇಕು ಕೊಟ್ಟು ಹೆಣ್ಣ ಕುಲಕ್ ಹೊರಗತ್ತಾರ ಹಾ ಹಾ ಕೊಟ್ಟು ಹಾ ಅಣ್ಣ ಕುಲಕ್ ಹೊರಗತ್ತಾರ ಹೌದು ಹೌದು ತಂಗಿ ಹಾ ಹಾ ನಿನಗ ನಾವು ಲಗ್ನ ಮಾಡಿ ಪ್ರಾಯಕ್ಕೆ ಬಂದು ಕೊಟ್ಟಿದೆವು ಕೊಟ್ಟಿದೆವು ಹೌದಲ್ಲ ಹಾ ನಿನಗ ಲಗ್ನ ಮಾಡಿ ಕೊಟ್ಟು ಮಾವನ ಮನಿ ಒಳಗೆ ಹೋಗಿ ನೀ ಪ್ರಪಂಚ ಮಾಡ್ಲತ್ತಿದ ತಂಗ್ಯವ್ವ ಆಹಾ. ಅಂದ್ರೂ ನಿನಗೆ ಗೊತ್ತದ ನಮ್ಮ ಅಣ್ಣ ಸಕಲ ಹೊಲ ಕಲ್ಲಬನತ್ತ ಹೌದು ಹೌದು ಖರೆ ಅದ ಮತ್ತ ಹಾ ಕೊಟ್ಟು ಹೇಳು ಕುಲುಕಂದಾಗ ನಮ್ಮ ಮಾವನ ಮನ್ಯಾಗ ಹೋಗಿ ನಿನಗೆ ಇಷ್ಟು ಗೊತ್ತಿರ್ಬೇಕಾದ್ರ ನಿಮ್ಮ ವೈನಿ ನನಗೆ ಮದುವೆ ಆಗಿ ಬಂದಾಳ ಆಕೆಗೆ ಅವ್ರಿಗೆ ಎಷ್ಟು- ಗೊತ್ತಿರ್ಲಿಕ್ಕಿಲ್ಲ ಇದು ಹಾ ಹಾ ಖರೆ ಮಾತ ಹೌದಲ್ಲ ಹಾ. ಆಕೆಗೆ ಗೊತ್ತಿರ್ಲಿಕ್ಕಿಲ್ಲ ಹೌದ್ ಹೌದು. ಯಾಕಂದ್ರೆ ಸದಾನ ಸಂಗತಿ ಆಕೆಗೆ ಗೊತ್ತಿರ್ಲಿಲ್ಲ ಅಂದ್ರೆ ಇದು ಅಂತ ಮಾತ ಹೌದು ಹೌದು ಹಂಗಿಲ್ಲ ತಂಗಿ ಆಹಾ. ಹವ ಮಾಡುದು ವೈನಿ ಮುಂದಲ್ಲೇವಾ ಆಹಾ. ಈ ಬ್ರಹ್ಮ ವೇದಿಕೆ ಮ್ಯಾಗ ಆತ್ಮ ಚೈತನ್ಯ ಪರಮಾತ್ಮ ಅನಂತವನ ಎದಿ ಒಳಗಿಟ್ಟುಕೊಂಡು ಇವ್ರೇನು ಕೊಟ್ಟಾರಲ್ಲ ಜ್ಞಾನಿಗಳು ಇವ್ರ ಮುಂದೆ ಹವಾ ಮಾಡೋದದ ಇವ್ರ ಮುಂದೆ ಹವಾ ಮಾಡೋದದ ಜ್ಞಾನದ ಹವ ಮಾಡುದು ಜ್ಞಾನದು ಕುಲ್ಲ ಹವ ಇಲ್ಲ ವೈನಿ ಮುಂದೆ ಹತ್ರ ಹವಾ ಮತ್ತ ನೀ ಹಿಂಗೆ ಮಾಡಿ ನಮ್ಮ ಮಾಮನ ಮುಂದೆ ಹವಾ ಮಾಡ್ಕೊತ ಕೂತಿ ಹಾ ಹಾ ಅವ ಮಾಡಬೇಡ ಅದರಾಗ ನಿಜ ಸುಖ ಇಲ್ಲ ಈ ಬ್ರಹ್ಮ ವೇದಿಕೆ ಮ್ಯಾಗ ಜ್ಞಾನದ ಹವ ಏನು ಮಾಡ್ತಿ ಇದರಾಗ ನಿಜ ಸುಖ ಅದ ಹೌದ್. ಇದರಿಂದ ಮುಕ್ತಿ ಅದ ಅಂತ ಹೌದ್ ಹಿಂಗೆ ಹೌದ್. ವೇದ ಹೇಳ್ತದ ಹೌದು ಹೌದು ಹೇಳು ತಂಗಿನಿ ಹಾ ಹಾ ಏನು ಏನು ತು ಕ್ಯಾ ಕರಿ ತೆರ ತಕ್ದೀರ್ ಕಾ ಚಕ್ಕರ್ ನ್ಯಾರಿ ಹೌದು ಹೌದು ಅಂದ್ರ ನೀ ಏನು ಮಾಡಿ ನಿನ್ನ ನಿನ್ನ ಹಣಿವರನೆ ಯಾರಿಗೆ ಹೇಳಿದ್ರು ಬಿಟ್ಟಿಲ್ಲ ತೇಳಿ ಹೌದ್ ಬ್ರಹ್ಮನ ಉದಾಹರಣೆ ನಿಮಗೆಲ್ಲರಿಗೆ ಕೊಟ್ಟು ಮನಸ್ತನಸ್ತು ಹೌದು 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 ತಂಗಿ ನಿನಗೊಂದು ಮಾತು ಹೇಳ್ತಾ ಹಾ ಹಾ ಯಾವ ಶೇಗುಣಿಸಿ ಬಡಿಗಾರ ಮನೆಗೆ ಯಾರು ಹೋಗಿರು ಯಾರು ಹೋಗಿರಿ ಬಬಲಾದಿ ಚಿಕ್ಕೈ ಮುತ್ತೆ ಅವ್ರು ಹೋಗಿದ್ರು ಹೌದು 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 ಬಬಲಾದಿ ಚಿಕ್ಕೈ ಮುತ್ತೆ ಅವರು ಶೇಗುಣಿಸಿ ಬಡಿಗಾನ ಮನೆಗೆ ಹೋಗಿರು ಹಾ ಹಾ ಚಿಕ್ಕೈ ಮುತ್ತೆ ಅವರು ನಮ್ಮ ಮನೆಗೆ ಬಂದಾರತ್ತೇಳಿ ಆನಂದದಿಂದ ಬಡಿಗ ಮತ್ತು ಬಡಿಗಾನ ಮಾಡದೆ ಏನ್ ಮಾಡ್ತಾರ ಚಿಕ್ಕೈ ಮುತ್ತಾಗ ಮನಿ ಒಳಗೆ ತಗೊಂಡು ಪಂಚಾಮೃತ ಅಡಿಗೆ ಉಣಿಸಿದ್ರು ಹೌದು ಹೌದು ಅವಾಗ ಚಿಕ್ಕೈ ಮುತ್ತೆ ಆನಂದ ಆಯ್ತು ಹಾ ಹಾ ಆನಂದಾಗಿ ಏನು ಬಡಿಗಾನ ಹೆಣತಿ ಸಾಧು ಸತ್ಪುರುಷರಿಗೆ ಶರಣರಿಗೆ ಗುರುತು ಹಿಡಿದು ಹಿಂಗ ಪಂಚಾಮೃತ ಅಡಿಗೆ ಉಣಿಸ್ಯಾರಂದ್ರೆ ಎಂತ ಜ್ಞಾನಿಗಳು ಜಗತ್ತಿನೊಳಗ ಹೌದು ಹೌದು ಎಂತ ಸತಿಪತಿ ಎಷ್ಟು ತಿಳಿದು ಚಿಕ್ಕೈ ಮುತ್ಯ ಮನಿ ದಾಟಿ ಹೋಗ್ತಿದ್ದ ಹೋಗೋ ಮುಂದ ತ್ರಿಕಾಲ ಜ್ಞಾನಿನಿ ಇದ್ದ ಏನು ಮನಸ್ಸಿನೊಳಗೆ ತಿಳಿತಿ ಯಾರಿಗೂ ಹಾ ಹಾ ಹೊಳ್ಳಿ ತಿರುಗಿ ನೋಡಿ ಎಲ್ಲೋ ಬಡಿಗೆ ಅಂದ ಎಲ್ಲೋ ಬಡಿಗೆ ಎಲ್ಲೋ ಬಡಿಗೆ ಹಾ ಹಾ ಇವತ್ತು ನೀ ನನಗೆ ಪಂಚಾಮೃತ ಅಡಿಗೆ ಉಣಿಸಿದೋ ಹಾ ಹಾ ಆದ್ರ ಒಂದ ಮಾತು ಕೆಟ್ಟಾಗ್ಯದ ಏನದು ಮಾತಾ ಏನಲ್ಲ ಉಗಾದಿ ಅಮಾವಾಸ್ಯೆ ದಿನ ಹಗಲು ಬಾರಾಕ ನಿನ್ನ ಮನೆಗೆ ಬೆಂಕಿ ಹತ್ತಳೋ ಬಡಿಗ ನಿನ್ನ ಮನೆಗೆ ಬೆಂಕಿ ಹತ್ತದಂದ್ರು ಹೌದು ಹೌದು ಅವಾಗ ಹಂಗಾಗಿರ್ಬೇಕ್ರಿ ಅವ್ರಿಗೆ ಅವಾಗ ಮುಗಲು ಕಡದ ಮೈ ಮ್ಯಾಗ ಬಿದ್ದಂಗಾಯ್ತು ಆಹಾ. ತ್ರಿಕಾಲ ಜ್ಞಾನಿ ಅಂತ ಹೇಳ್ತಾರ ಹೌದು ಹೌದು ಚಿಕ್ಕೈ ಮುತ್ತವನರಂದ್ರ ತ್ರಿಕಾಲ ಜ್ಞಾನಿ ಕಾಲಜ್ಞಾನಿ ಅಂತವ್ರ ಬಾಯಿದಿಂದ ಹಿಂಗ ಅಂದಾರಂದ್ರ ಇದು ಸತ್ಯದಲ್ಲಪ್ಪ ಇನ್ನು ಹೆಂಗ್ ಮಾಡುವತ್ತೇಳಿ ಚಿಂತಿ ಒಳಗ ಸತಿಪತಿ ದುಃಖ ಮಾಡಿ ಮನಿ ಒಳಗ ಕಾಲು ಕಳಿತಿದ್ರು ಹಾ ಹಾ ಮುಂದೊಂದು ದಿನ ಸಂಚಾರ ಮಾಡುತ್ತ ಪದ್ಮಾವತಿ ಎಂಬ ತೇಜಿ ತಗೊಂಡು ಅರಿಕೇರಿ ಅರಕೇರಿ ಸಿದ್ದಪ್ಪ ಮಹಾರಾಜರು ಅಮಸಿದ್ಧ ಮುತ್ತಾಗ ಪ್ರತಿ ಅವತಾರಾಗಿ ಹುಟ್ಟಿ ಬಂದಿರು ಹೌದು ಹೌದು ಅವಾಗ ಶೇಗುಣಿಸಿ ಬಡಿಗಾನ ಮನೆಗೆ ಹೋಗ್ತಾರ ಹಾ ಹಾ ಏಯ್ ಸುಮ್ ಕೊಡಿರ್ತೀರ ಹೋಗ್ತೀರ ಹಾ ಶೇಗುಣಿಸಿ ಬಡಿಗಾನ ಮನೆಗೆ ಬರ್ತಾರ ಹೌದು ಮನಿ ಒಳಗ ಯಪ್ಪ ಶರಣರು ನಮ್ಮ ಮನಿತನ ಬಂದಾರ ಸಿದ್ಧರು ನಮ್ಮ ಮನಿತನ ಬಂದಾರ ತೇರಿ ಅರಕೇರಿ ಸಿದ್ದಪ್ಪ ಮಹಾರಾಜರಿಗೆ ಮನಿ ಒಳಗ ಕರ್ಕೊಂಡು ಪಾದ ಪೂಜೆ ಮಾಡಿ ಪಾದ ಪೂಜಾ ಮಾಡಿ ಪಂಚಾಮೃತ ಅಡಿಗೆ ಉಣಿಸಿದ್ರು ಹೌದು ಹೌದು
ಅರಕೇರಿ ಸಿದ್ದಪ್ಪ ಮಹಾರಾಜರು ಆನಂದಾಗಿ ಮನಿ ದಾಟಿ ಹೋಗ್ಬೇಕತ್ತಿರು ಯಾವ ಜಾಗನಾಗ ಚಿಕ್ಕೈ ಮುತ್ಯ ನಿಂತಿದ ಅದೇ ಜಾಗನಾಗ ಅರಕೇರಿ ಸಿದ್ದಪ್ಪ ಮಹಾರಾಜರು ನಿಂತರು ನೋಡ್ರಿ ಪುಣ್ಯಾತ್ಮ ಮರಿ. ಹೌದು ಹೌದು. ಅವಾಗ ಸತಿಪತಿ ಧರಂಕಾರ ನೀರು ಹರಿಲಾತು. ಅವಾಗ ಅರಕೇರಿ ಸಿದ್ದಪ್ಪ ಮಹಾರಾಜರು ಹೇಳ್ತಾರ, ಏನಂತ ಯಾಕೆ ನಿಮ್ ಮನಿತನ ಶರಣರು ಸಿದ್ಧರು ಸತ್ಪುರುಷರು ಬಂದಾಗ ಅವ್ರಿಗೆ ಅರು ಹಿಡಿದು ನಿಮ್ ಮನಿ ಒಳಗ ಪಂಚಾಮೃತ ಅಡಿಗೆ ಉಣಿಸಿರಂದ್ರ ನೀವ್ ಯಾಕೆ ದುಃಖ ಮಾಡ್ಲಾತೀರಿ? ಹೌದು ಹೌದು. ಯಾಕೆ ಅಳ್ಳಕತ್ತೀರಿ ಈಗ? ಅವಾಗ ಹೇಳ್ತಾರ, ಬಡಿಗ ಮತ್ತು ಬಡಿಗಾನ ಮಾಡಿದಿ ಹಾ ಹಾ ಯಪ್ಪ. ಹಿಂದೆ 8 ದಿವಸದಿಂದ ಬಬಲಾದಿ ಚಿಕ್ಕ ಮುತ್ತನವರು ಬಂದಿರು. ಹಾ ಹಾ ಅವ್ರು ನಮ್ಮ ಮನಿ ಒಳಗ ಪಂಚಾಮೃತ ಉಂಡು ಏ ಬಡಿಗ ಉಗಾದಿ ಅಮಾವಾಸ್ಯೆ ದಿನ ಹಗಲು ಬಾರಕ್ ನಿನ್ನ ಮನಿಗೆ ಬೆಂಕಿ ಹತ್ತದಂದಾರ. ಅದೇ ಜಾಗನಾಗ ನೀವು ನಿಂತೀರಿ. ಇವತ್ತು ಏನ್ ಹೇಳ್ತೀರ ಅನ್ನೋ ದುಃಖ ನಮಗ ಕಾಡ್ಲತ್ತದ. ಏನ್ ಹೇಳ್ತೀರ ಅನ್ನೋ ದುಃಖ ಕಾಡ್ಲತ್ತದ. ಹೌದು ಹೌದು ಹೌದು. ಅವಾಗ ಸಿಡ್ಲು ಹೊಡೆದಂಗಾಯ್ತು ಸತಿಪತಿಗೆ. ಏ ಬಡಿಗ ದುಃಖ ಮಾಡಬೇಡ, ಹಾ ಹಾ ತಪ್ಪ ಬಬಲಾದಿ ಚಿಕ್ಕ ಮುತ್ತ ಅಂದ ಅಲ್ಲ. ಹಾ ಹಾ ಯಾಕಂದ್ರ ಚಿಕ್ಕ ಮುತ್ತ ಮನಿಗೆ ಬೆಂಕಿ ಹತ್ತದತ್ತ ಹೇಳಾನ. ಒಂದೇ ಮಾತ ಇನ್ನು ಹೆಂಗ ಮಾಡುದು ಗುರುನಾಥ ಅಂದ್ರೆ ಬಂದ ಕಂಟಕ ಬಯಲು ಮಾಡ್ತದ. ನನ್ನ ಹಣಿ ಬರೇ ಹಿಂಗೆ ಅದತ್ತೇಳಿ ಅರ್ಥಕ್ಕನರ್ಥ ತಿಳಿದು ಕೂತಿದ ಬಡಿಗ. ಅರ್ಥಕ್ಕನರ್ಥ ತಿಳಿದು ಕೂತಿದಿ. ಹೌದು ಹೌದು ಹೌದು. ಚಿಂತೆ ಮಾಡಬೇಡ. ಹಾ ಹಾ ಅವತ್ತು ಚಿಕ್ಕ ಮುತ್ತಾಗ ಮಾಡ್ಲಾರ ಪ್ರಶ್ನೆ ಇವತ್ತು ನನಗ ಮಾಡಿದಂದ್ರ ಹಾ ಹಾ ಬಬಲಾದಿ ಚಿಕ್ಕ ಮುತ್ತ ಹೇಳುದು ಸತ್ಯದ. ನಿನ್ನ ಮನೆಗೆ ಹಗಲು ಬಾರಕ ಬೆಂಕಿ ಉಗಾದಿ ಅಮಾವಾಸ್ಯೆ ದಿನ ಹಗಲು ಬಾರಕ ನಿನ್ನ ಬೆಂಕಿ ಹತ್ತದ. ಅರಕೇರಿ ಗುಡ್ಡದ ಕಡೆ ಮುಖ ಮಾಡಿ ಎಲ್ಲೋ ಅರಕೇರಿ ಸಿದ್ದಪ್ಪ ಅಂತೇಳಿ ಒಮ್ಮೆ ಕರಿ ಕೈ ಮಾಡಿ ಕರಿ. ನಿನ್ನ ಮನೆಗೆ ಹತ್ತಿದ ಬೆಂಕಿ ಮಳೆ ಕೊಟ್ಟ ಅರ್ಸ್ತೀನಂದ ನೋಡ್ರಿ ಪುಣ್ಯಾತ್ಮರಿ ಜಗತ್ತದೊಳಗ. ತಂಗಿ ಹಾ ಹಾ ಮತ್ ಹಣಿ ಬರತ್ತೇಳಿ ಬಬಲ ಸೇಗುಣಿಸಿ ಬಡಿಯ ಕೂತಿದಂದ್ರ ಮನಿ ಬೆಂಕಿ ಹಾರ್ತಿತ್ತೇನು? ಅದಂಗ ಅರ್ಥದ. ಸಿದ್ಧರಲ್ಲಿ ಪ್ರಯತ್ನ ಮಾಡಿ ದುಡಿ, ಬೇಕಾದ್ರೆ ಕೊಡ್ತಾರೆ. ಪ್ರಯತ್ನದಿಂದ ಅವ್ರು ನಿನ್ನ ಮನಿ ಬೆಂಕಿ ಹಾರಿಸ್ತಾರ. ಹೌದು ಹೌದು ಹೌದು. ಹೌದಲ್ಲ? ಯಾಕಂದ್ರೆ ನಿಮಗೊಂದು ಮಾತು ಹೇಳೋದಿಲ್ಲಿ. ಯಾಕ್ರಿ? ಏನು? ಹಾ ಹಾ ಅನುಲಾದೇವಿ. ಹೌದು ಹೌದು. ಯಾರು? ಹಾ ಅನುಲಾದೇವಿ ಆಕಿಯ ಗಂಡ ಹೆಳವಂಕ ಮುನಿ. ಹೌದು ಹೌದು. ಹೌದಲ್ಲ? ಹಾ ಹೆಳವಂಕ ಮುನಿ ಹುಟ್ಟ ರೋಗಿಷ್ಠ ಮನುಷ್ಯ. ಹೌದು ಹೌದು. ಹೌದಲ್ಲ? ಹಾ. ಕೈ ಮಂಡ ಕಾಲ ಮಂಡ ಎಲ್ಲ ಇಂಥ ಒಬ್ಬ ಹೆಳವಂಕ ಮುನಿ ಹೌದು. ಮನಿ ಬಂದು ಒಬ್ಬಕ್ಕಿ ವೇಷಧಾರಿ ಹೆಣ್ಮಗಳು ಹಾಯ್ದು ಹೋಗೋ ಮುಂದ ಏನಾಯ್ತು? ಆ ವೇಷಧಾರಿ ಹೆಣ್ಮಗಳ ಮ್ಯಾಗ ಇವನು ಮನಸ್ಸಾಯ್ತು. ಹೌದು ಹೌದು ಹೌದು. ಅವಾಗ ಪತಿವ್ರತ ಹೆಣ್ಮಗಳಿದ್ದಂತ ಅನುಲಾದೇವಿಗೆ ಹೇಳ್ತಾನ, ಹಾ ಹಾ ನೋಡು ನನ್ನ ಮನೆಯೊಳಗ ನನ್ನ ಮನೆ ಮುಂದಿಂದ ಒಬ್ಬಕ್ಕಿ ವೇಷಧಾರಿ ಹೆಣ್ಮಗಳ ಹಾಯ್ದು ಹೋಗ್ಯಾಳ, ಆಕಿ ಮ್ಯಾಗ ನನ್ನ ಮನಸ್ಸಾಗ್ಯದ. ಹೌದು ಹೌದು. ಅವಾಗ ನೋಡ್ರಿ ಜಗತ್ತದೊಳಗೆ ಎಂತ ಪತಿವ್ರತ ಹೆಣ್ಮಗಳು ಹಾ ಹಾ ಹೇಳ್ತಾರ. ಆ ವೇಷಧಾರಿ ಹೆಣ್ಮಗಳಿಗೆ ಗಂಟು ಬಿದ್ದು ನನ್ನ ಗಂಡು ನಿಮ್ಮ ಮ್ಯಾಗ ಮನಸ್ಸು ಮಾಡ್ಯಾನ, ನಿಮ್ಮ ಮನ್ಸಕ್ಕೆ ಬರ್ಬೇಕತ್ತಾನ, ನೀವು ದೊಡ್ಡ ತ್ಯಾಗ ಮಾಡ್ಬೇಕಾಗ್ಯದ. ಹೌದು ಹೌದು. ಅವಾಗ ಹೇಳ್ತಾಳ, ಎಷ್ಟೋ ಮಂದಿಗೆ ಇಲ್ಲಿ ತನ ತ್ಯಾಗ ಮಾಡಿದ ನಿನ್ನ ಗಂಡೇನು ಕರ್ಕೊಂಡು ಬಾ ಅಂದಳು. ಹೌದು ಹೌದು. ಅವಾಗ ಅನುಲಾದೇವಿ ತನ್ನ ಗಂಡಗ ಬುಟ್ಟಿ ಒಳಗೆ ತಗೊಂಡು ವೇಷಧಾರಿ ಹೆಣ್ಮಗಳ ಕಡೆ ಒಯ್ತಿಳು. ಒಂದು ಗಿಡದ ತಳಗ ಶಾಂಡಿಲ್ ಋಷಿ ಅನ್ನೋ ಒಬ್ಬ ಗುರು ತಳಗ ಚಂಡ ಮ್ಯಾಗ ಕಾಲು ಮಾಡಿ ತಪಸ್ಸರೆ ಮಾಡ್ತಿದ್ದ. ಹೌದು ಹೌದು. ಅವಾಗ ಅನುಲಾದೇವಿ ಬುಟ್ಟಿ ಒಳಗೆ ಒಯ್ಯುವ ಮುಂದ ಆ ಹೆಳವಂಕ ಮುನಿ ಕಾಲ ಶಾಂಡಿಲ್ ಋಷಿಗೆ ಹತ್ತು. ಹೌದು ಹೌದು. ಅವಾಗ ಶಾಂಡಿಲ್ ಋಷಿ ತಪಾಗೈತಿದ ಕೆಟ್ಟ ಸಿಟ್ಟು ಬತ್ತು. ಹಾ ಹಾ ನನ್ನ ಭಕ್ತಿ ಭಂಗ ಮಾಡಿದವು ಯಾರತ್ತೇಳಿ ಹೊಳ್ಳಿ ಕಣ್ಣು ತೆಗೆದು ನೋಡಿದ್ರಾಗ ಅನುಲಾದೇವಿ ಗಂಡ ಹೆಳವಂಕ ಮುನಿ ಇದ್ದ. ನನ್ನ ಭಕ್ತಿ ಯಾವಾಗ ಭಂಗ ಮಾಡಿದಂದ್ರ ಸೂರ್ಯ ಹೊಂಡಟ್ಟಿಗೆ ನಿನ್ನ ಶರೀರ ತುಂಡು ತುಂಡಾಗಿ ಬೀಳಿ, ನಿನ್ನ ಶರೀರ ತುಂಡು ತುಂಡಾಗಿ ಬೀಳನು. ಹೌದು ಹೌದು ಹೌದು. ಜಗತ್ತದೊಳಗ ಪ್ರತಿಭರ್ತ ಹೆಣ್ಮಗಳ ತೇಳಿ ನಾಮದ ಅನುಲಾದೇವಿದು ಸೂರ್ಯಾಗ ಶಾಪ ಕೊಟ್ಲು, ಸೂರ್ಯಾಗ ಶಪಥ ಹಾಕದಳು. ಹಾ ಹಾ ಏನತ್ತ ನೋಡು ನೀಜರ್ತಕ್ಕ ಹೊಂಟೆ ಅಂದ್ರ ನನ್ನ ಗಂಡನ ಶರೀರ 1000 ತುಕಡಿಯಾಗಿ ಬೀಳುವುದ, ನಿನಗ ಶಾಪದ ಎಲ್ಲಿ ತನ ನಾ ಹೊಂಡತಿನೋ ಅಲ್ಲಿ ತನ ಹೊಂಡೋದಿಲ್ಲ ಅಂತೇಳಿ ಸೂರ್ಯಾಗ ಶಾಪ ಕೊಟ್ಲು. ಹೌದು ಹೌದು. ಅವಾಗ ಇಂದ್ರಲೋಕದಾಗ ಚಿಂತೆ ಆಯ್ತು, ಎಲ್ಲಾ ಕತ್ತಲಿ ಕಗ್ಗತ್ತಲಿ ಆಯ್ತು, ದೇವಾನು ದೇವತರಿಗೆ ಚಿಂತೆ ಆಯ್ತು. ಹಾ ಹಾ ಹಿಂಗಾದ್ರೆ ಹೆಂಗ ನಡೆಯುದು, ಯಾದುದರಿಂದ ಇದು ಹಿಂಗಾಗ್ಯದ ಅಂತ ಹೇಳಿ ಹೇಳದ ಕಾಲಕ್ಕ ಅನುಲಾದೇವಿಗೆ ಬಂದು ಗಂಟೆ ಬಿದ್ರು. ಹೌದು ಹೌದು. ತಾಯಿ ಸೂರ್ಯದೇವಾಗ ಶಪಥ ತೊಗೊಂಡಿದಿ, ನಾ ಹೇಳುತ್ತಾನ ನೀ ಬರುವುದಿಲ್ಲ ಅಂದಿದಿ, ಮತ್ ಏನಾರ ಮಾಡಿ ಮಾತು ಹಿಂದತು ಅಂದವು. ಅವಾಗ ಹೇಳ್ತಾರ, ನನ್ನ ಗಂಡಗ ಶಾಂಡಿಲ್ ಋಷಿ ಶಾಪ ಕೊಟ್ಟ, ನಾವು ಹೊಂಟಂದ್ರ ನನ್ನ ಗಂಡನ ಶರೀರ ತುಕಡಿ ತುಕಡಿಯಾಗಿ ಬೀಳುವುದದ. ಹೌದು ಹೌದು. ತಾಯಿ ದುಃಖ ರೋಜನ ಮಾಡಬೇಡ, ಜಗತ್ತದೊಳಗೆ ನೀ ಪತಿವ್ರತ ಹೆಣ್ಮಗಳಿದ್ದುದು ಸತ್ಯದ, ನಿನ್ನ ಮಾಂಗಲ್ಯಕ್ಕೆ ಎಂದೂ ಧಕ್ಕೆ ಬರುವುದಿಲ್ಲ ತಾಯಿ.
ನಿನ್ನ ಗಂಡಗ ಹೊಳ್ಳಿ ನಾಯಿ ಬರ್ತೀನಿ ಅಂತ ಹೇಳಿ ಅವಾಗ ಮಾತು ಕೊಟ್ಟ ಪ್ರಕಾರ ಸೂರ್ಯದೇವಗ ಶಪಥ ಹಿಂದೆ ತೊಂದಳು. ಹೆಳವಂಕ ಮುನಿ ಶರೀರ ತುಂಡಾಗಿ ಬಿತ್ತು. ಪರಮಾತ್ಮ ಕೊಟ್ಟ ಮಾತಿನಂತೆ ಗಂಡಿಗೆ ವಿಷಾನ. ಆತ್ಮೀಯ ಬಂಧುಗಳೇ, ಗಂಡಿಗೆ ವಿಷಾನ ಹೌದು ಹೌದು ಹೌದು. ಹೇಳ್ತಾಳೊಳಗ ಪರಮಾತ್ಮ ತಾಯಿ ಜಗತ್ತಿನೊಳಗ ಸೂರ್ಯದೇವಗ ತರುವ ತಾಕತ್ತು ಯಾರಿಗಿದ್ದಿತ್ತಿಲ್ಲ. 3 ದಿವಸ 3.5 ದಿವಸ ನೀ ತರುವಿದೆ ಅಂದ್ರ ಜಗತ್ತಿನೊಳಗ 3.5 ಮುಹೂರ್ತ ಹುಟ್ಟಿ ಹೆಚ್ಚಿನ ಮುಹೂರ್ತ ಜಗತ್ತಿನೊಳಗ ಈ ಮುಹೂರ್ತ ಆಗ್ಲಿ ಅಂತ ಹೇಳಿ ಆಶೀರ್ವಚನ ಕೊಟ್ಟ. ಅದೇ ಕೂನು ಇನ್ನೂವರೆಗೂ ಜಗತ್ತದೊಳಗ 3.5 ಮುಹೂರ್ತ ಉಳಿದದ. ಪುಣ್ಯಾತ್ಮರಿ 3.5 ಮುಹೂರ್ತ ಉಳಿದದ. ಹೌದು ಹೌದು. ಇದು ಎದರಿಂದ ತಂಗಿ ಪ್ರಯತ್ನದಿಂದ ತನ್ನ ಗಂಡಗೊಳಿಸ್ಕೊಂಡಾಳ ಹಿಂಗ. ಅದಕ್ಕ ಮುಂದೆ ಏನಾಯ್ತು ತಂಗಿ ಪ್ರಶ್ನೆಗೆ ಉತ್ತರ ನಾ ಹೇಳೋದಕ್ಕ ತಂಗಿ ಏನು ಉತ್ತರ ಕೊಟ್ಟಾರ ಅದು ಮುಂದೆ ಪದಾಗನೆ. ಅದಕ್ಕ ಮುಂದೆ ಏನಾಯ್ತು ಜಿನ್ನೆ ಸಭಾಗತಿ ನೋಡ್ದು ಕರಿತನ ಬಲನ ಹಂತಕ ಮಲಕರಿಗೆ ನುಡ್ದಂಗೈತು ಸೋಕ ನನ್ನ ಭೂಮ್ಯಾಗ ನೀ ಕಿಲ್ಲಾರ ಬಿಡಿದಿ ಹಡಿಯಂದ ಕಡಿಯಾಕ ಇಟ್ಟು ಕೇಳಿ ಮದುಗಡು ಕುಲ್ಕೊಂಡು ನಾಕ ಸಾಧಕ ಮಾತರ ಕುಳಿತ ಪೋಷಕ ಇನ್ನೇ ಸಾಬ ಮಲ್ಕರ್ ಸಿದ್ಧ ಘರಟಿ ಮಾಡ್ತಾರ ಬೈಲ ಪುತ್ತಳಿ ಬಾಲಕ ಎಲ್ಲರ ಮೈದು ಹಾಕತೀವ ಮೆಲಕ ಮಲ್ಕರ ಸಿದ್ಧರ ಜೋಡಿ ದೋಸ್ತಿ ಮಾಡ್ಬೇಕಂತ ತಿಳಿದಿಲ್ಲವನ ಮಲಕ ಮಲಕಾರಿ ಅಂದ ಕರೆದಿದಿ ನನ್ನ ಯಾಕ ಕಲಿಬೇಕಂದ್ರ ಸಾಲಗ ಮಾತರ ಕೊಡಲಿಲ್ಲ ಪುಸ್ತಕ ನಿನ್ನೆ ಸಾಬ ಮಲ್ಕರ್ ಸಿದ್ಧ ಘರಕ್ಕೆ ಮಾಡತಾನ ಬೈಲ ಪುತ್ತಳಿ ಬಾಲಕ ಎಲ್ಲರ ಮೈದು ಹಾಕತೀವ ಮೆಲಕ ನಿನ್ನೆ ಸಾಬನ ಮಲ್ಕರ್ ಸಿದ್ಧರ ಜೋಡಿ ದೋಸ್ತಿ ಮಾಡ್ಬೇಕಂತ ತಿಳಿದಿಲ್ಲವನ ಮಲಕ ಮಲಕಾರಿ ಅಂದ ಕರೆದಿದಿ ನನ್ನ ಯಾಕ ಕಲಿಬೇಕಲ್ಲ ಸಾಧಕ ಮಾತ ಉಡನಿಲ್ಲ ಪೋಷಕ ಧರ್ಮರೊಳಗ ನನ್ನ ಧರ್ಮದ ಕಟ್ಟಲೆ ನಡೆಯಂದು ಅಲ್ಲಿ ತನಕ ಅನಸಿಗೆ ಯಾವ ತರಬೇಡ ಕಲಕ ಕಟ್ಟಿ ಮ್ಯಾಗ ನಿತ್ತು ಗುಂಡಿಡಲು ಕೈಯಾಗ ಸಾಲವ ಚರ ತೂಕ ಮಲ್ಕಾರಿ ಸಿದ್ಧ ಒಂದು ಶರೀರ ನೋಡರಿ ಒಕ್ಕ ತಾಯಿ ತಂದೆ ಹುಡುಗರ ಪೋಷಕ ಬಾರಿ ಕಣಿವೆ ಸಾಧಕ ಮಾತರ ಸುಳ್ಳ ಪುಸ್ತಕ ಕದಕ ಮಾತಕ ಹರಮರೊಳಗ ನನ್ನ ಧರ್ಮದ ಕಟ್ಟಲೆ ನಡೆಯುವ ಅಲ್ಲಿ ತನಕ ಮನಸ್ಸಿಗೆ ಯಾವ ತರಬೇಡ ಕಲಕ ಹಟ್ಟಿ ಮ್ಯಾಗ ನಿತ್ತು ಗುಂಡಿಡಲು ಕೈಯಾಗ ಸಾಲವ ಚರ ತೂಕ ಕಾರ್ಯ ಸಿದ್ಧ ಶರೀರ ನೋಡರಿ ಒಕ್ಕ ಜಿನ್ನೆ ಸಬ್ನ ತಪ್ಪಿಗೆ ಗುಂಡು ಹೊಡೆದು ಮಲ್ಗೊಂಡ ಅಂದ ಇಲ್ಲಿ ತಲ ನನ್ನ ಹಾಕ ಬಂದಿತ್ತ ಪೌಲಕ ಜಿನ್ನೆ ಸಭ ಮಲ್ಕರ್ ಸಿದ್ಧ ಟಕ್ಕಿ ಟಕ್ಕಿ ಬಿದ್ದಾರ ದೋಸ್ತಿ ಉಳಿಲಂದ ಕಡಿತಾನಕ ಅದಗೊಂಡ ಹಾಡಿ ತಿಳಿಸ್ಯಾರೋ ದೈವಕ ದೇವಕ ಹಾಡಿ
ಬಾಲಕ ತಾಯಿ ತಂದೆ ಉಡಸರ ಪೋಷಕ ಸಾಲೆ ಕಲಿಬೇಕಂದ್ರೆ ಸಾಲೆಗ ಮಾತ ಉಡಲಿಲ್ಲ ಪುಸ್ತಕ ಹೊರಗ ಬಂದು ಕಟ್ಟ ಮಾತಾಕ ಚಿನ್ನೆ ಸಾಬ್ನ ತತ್ತಿಗೆ ಗುಂಡು ಹೋಲ್ ಮದ್ಗೊಂಡ ಅಂತ ಇಳಿತಾರ ಇಬ್ಬರಿಗೆ ಬಂದಿತ್ತಪ್ಪ ಉಲಕ ಜಿನ್ನೆ ಸಾಬ ಮಲ್ಕರಿಸಿದ್ದ ತಕ್ಕಿ ತಕ್ಕಿ ಬಿದ್ದಾರ ದೋಸ್ತಿ ಉಳಿಲಿ ಅಂತ ಕಡಿತಾನಕ ಗೊಂಡ ಹಾಡಿ ತಿಳಿಸರ ದೈವಕ್ಕ ಉಡಸರ ಪೋಷಕ ಕಲಿಬೇಕಂದ್ರೆ ಸಾಲೆಗ ಮಾತರ ಕುಡಲಿಲ್ಲ